ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ನಿವಾಸದ ಸುತ್ತಮುತ್ತಲು ಬೆಳೆದಿರುವಂತಹ 4 ಶ್ರೀಗಂಧ ಮರಗಳನ್ನ ಕದೀಮರು ಸ್ವಲ್ಪ ಕುಯ್ದು ಕಳ್ಳತನಕ್ಕೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲಾಧಿಕಾರಿ ನಿವಾಸದ ಪಕ್ಕದಲ್ಲಿ ಚಾಮರಾಜನಗರ ಎಸ್ಪಿ ನಿವಾಸವೂ ಇದ್ದು, ಈ ನಡುವೆ ಶ್ರೀಗಂಧ ಮರಗಳು ಕಳವಿಗೆ ಯತ್ನಿಸಿರುವುದು ನಿಜಕ್ಕೂ ವಿಪರ್ಯಾಸವಾಗಿದೆ. ಜಿಲ್ಲಾಧಿಕಾರಿ ವಸತಿ ಗೃಹದ ಆಗ್ನೇಯ ಭಾಗದಲ್ಲಿ ಬೆಳೆದಿದ್ದಂತಹ 4 ಶ್ರೀಗಂಧ ಮರಗಳನ್ನು ಸ್ವಲ್ಪ ಕೊಯ್ದು ಕಳ್ಳರು ತೆರಳಿದ್ದು 5 ರಿಂದ 6 ದಿನಗಳ ಹಿಂದೆ ಈ ಘಟನೆ ನಡೆದಿದೆ. ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಮತದಾನ ಮುಗಿಯುವವರೆಗೂ ತಮ್ಮದೇ ಗೆಲುವು ಅಂತ ಗುರುತಿಸಿಕೊಳ್ತಾ ಇದ್ರು. ಆದರೆ ಮತದಾನದ ಮರುದಿನ ಗೆಲುವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರು. ಇದಕ್ಕೆ ಕಾರಣ ಕ್ಷೇತ್ರದಲ್ಲಿ ನಡೀತಾ ಇದ್ದಂತಹ ಬೆಟ್ಟಿಂಗ್ ಟ್ರೆಂಡ್ ಎನ್ನಲಾಗ್ತಾ ಇದೆ. ಮತ್ತೊಂದೆಡೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಗೆಲುವಿನ ಆತ್ಮವಿಶ್ವಾಸವನ್ನ ನೂರ್ಮುಡಿಯಾಗಿಸಿಕೊಂಡಿದ್ದಾರೆ. ಇದೆಲ್ಲದಕ್ಕೂ ಬೆಟ್ಟಿಂಗ್ ಟ್ರೆಂಡ್ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸುವುದಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ನ ಪ್ರತಿ ಶಾಸಕರಿಗೂ 50 ಕೋಟಿ ರೂಪಾಯಿ ಆಫರ್ ಕೊಟ್ಟಿದೆ ಅಂತ ಕಾಂಗ್ರೆಸ್ನ ನಾಯಕರು ಆರೋಪಿಸ್ತಾ ಇದ್ದಾರೆ. ಈ ನಡುವೆ ಮಹಾರಾಷ್ಟ್ರ ಚುನಾವಣೆಗೆ ಇನ್ನೂ 2 ದಿನ ಬಾಕಿ ಉಳಿದಿರುವಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದರಿಂದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಹೌದು, ಇದೇ 20ಕ್ಕೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಹೀಗಿರುವಾಗಲೇ ಜೋಶಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ದಾರುಣ ಘಟನೆ ನಡೆದಿದ್ದು, ಮೀನು ಹಿಡಿಯೋದಕ್ಕೆ ಹೋಗಿದ್ದ ತಂದೆ ಹಾಗೂ 2 ಮಕ್ಕಳು ನೀರು ಪಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಲಕ್ಷ್ಮಣ, ರಾಮ, ಅಂಬಲಿ, ರಮೇಶ್, ಯಲ್ಲಪ್ಪ ನಾಪತ್ತೆಯಾದವರು. ಬಲೆ ಹಾಕಿ ಮೀನು ಹಿಡಿಯೋದಕ್ಕೆ ನದಿಗೆ ಇಳಿದಾಗ ಈ ದುರ್ಘಟನೆ ಸಂಭವಿಸಿದೆ. ನೀರಿನಲ್ಲಿ ಆಯತಪ್ಪಿ ಬಿದ್ದು ಮುಳುಗೋದಕ್ಕೆ ಆರಂಭಿಸಿದ ಓರ್ವ ಪುತ್ರನನ್ನ ರಕ್ಷಿಸೋದಕ್ಕೆ ಹೋದ ತಂದೆ ಹಾಗೂ ಇನ್ನೋರ್ವ ಮಗ ನೀರಿನಲ್ಲಿ ಮುಳುಗಿದ್ದಾರೆ.